ಇಲ್ಲ ಕನ್ನಡ ಭಾಷೆನಾ ನೋಡಿ, ಯಾರು ಮಾತಾಡ್ಕೋಬೇಡಿ. ನೋಡಿ ಗುರುಗಳೇ, ಈ ತಾಯಿ ಲಕ್ಷ್ಮೀದೇವಿ ಇಲ್ಲೇ ತನ್ನ ಮಹಾಲಕ್ಷ್ಮಿತ ಉದ್ಭವ ಆಗಿರೋದು. ಯಾರು ಪ್ರತಿಷ್ಠೆ ಮಾಡಿದಾರಲ್ಲ ತಾನೆಗೆ ಬಂದು ಉದ್ಭವ ಮೂರ್ತ ಮಹಾಲಕ್ಷ್ಮೀ ದೇವಿ. ಮಂತ್ರಾಲಯಕ್ಕೆ ಹೋಗಿ ಬಂದ್ರ, ಅಲ್ಲಿ ರಾಘವೇಂದ್ರ ಸ್ವಾಮಿ ಪಕ್ಕದಲ್ಲಿ ಮಾಂಚನ ನೋಡ ಬಂದ್ರ ಚಿಕ್ಕ ದೇವಸ್ಥಾನ. ಅದೇ ತರಹ ಇರೋದಲ್ಲಿ ಶಕ್ತಿ ಮಾತಾ ಮಹಾಲಕ್ಷ್ಮೀ ದೇವಿ. ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಹೋಗೋ ಮುಂಚೆ ಮೊದಲು ರಾಘವೇಂದ್ರ ಸ್ವಾಮಿಗಳು ಇಲ್ಲಿಗೆ ಬಂದು ಇಲ್ಲಿಗೆ ಬಂದು ಯಮನ ಹತ್ರ ಪ್ರತಿನಿತ್ಯ ಇಲ್ಲೇ ಪೂಜೆ ಮಾಡಿಕೊಂಡು ಇಲ್ಲೇ ವಾಸ ಮಾಡ್ತಿದ್ರು. ಹಾಗೆ ತಾಯಿ ಇದ್ದು ಮಹಾಲಕ್ಷ್ಮಿ ತಾಯಿ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರತ್ಯಕ್ಷ ಆಗಿ ಆಗ ರಾಘವೇಂದ್ರ ಸ್ವಾಮಿಗಳಿಗೆ ಅನುಗ್ರಹ ಕೊಟ್ಟಿದ್ರು. 500 ವರ್ಷ ಕಾಲ ದೇವಸ್ಥಾನ ಇರೋದು 16ನೇ ಶತಮಾನದಲ್ಲಿ. ಅವಾಗ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿದ್ರು, ಯಮ ಅನುಗ್ರಹ ಕೊಟ್ಟಿದ್ರು ರಾಘವೇಂದ್ರ ಸ್ವಾಮಿಗಳಿಗೆ. ರಾಘವೇಂದ್ರ ಸ್ವಾಮಿಗಳು ಇಲ್ಲಿಂದ ಹೋಗಿ ಪಂಚಮುಖ ದೇವಸ್ಥಾನದಲ್ಲಿ 12 ವರ್ಷದಲ್ಲಿ ತಪಸ್ ಮಾಡಿದ್ರು. ಗರ್ಭಗುಡಿಯಲ್ಲಿ 16ನೇ ಶತಮಾನದಲ್ಲಿ ಅವರು ತಪಸ್ಸು ಮೆಚ್ಚಿಕೊಂಡು ಅಂಜನ ಸ್ವಾಮಿ ಇದ್ದು 5 ಮುಖದಲ್ಲಿ ಅಂಜನ ಸ್ವಾಮಿ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರತ್ಯಕ್ಷ ಆಗಿ ಅಲ್ಲಿ ಉದ್ಭವ ನೋಡಿ ಬಂದ್ರ ಪಂಚಮುಖ ದೇವಸ್ಥಾನ ಅಂಜನ ಸ್ವಾಮಿ